ನಮಸ್ಕಾರ ಕರ್ನಾಟಕ. ಬಿಗ್ ಬಾಸ್ ನ ಎರಡನೇ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಬಣ್ಣ ಶುರು ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಕ್ಲಾಸ್ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಮೋಕ್ಷಿತಾ, ಮಂಜು, ಗೌತಮಿ ಅವ್ರಿಗೆ ಕ್ಲಾಸ್ ಆಲ್ರೆಡಿ ಶುರುವಾಗಿದೆ. ಈ ರಾಜ ಮತ್ತೆ ಯುವರಾಣಿಯ ಒಂದು ಕಾನ್ಸೆಪ್ಟ್ನ ಹದವಾನಗೆಡಿಸಿ ಪರ್ಸ್ನಲ್ ಆಗಿ ತಗೊಂಡು ಎಲ್ಲನೂ ಚಿತ್ರಾನ್ನ ಮೊಸರನ್ನ ಮಾಡಾಕ್ಬಿಟ್ರು. ಆ ಒಂದು ಕಾನ್ಸೆಪ್ಟ್ ಅಂತಾನೆ ಹೇಳಬೇಕು. ಪ್ರಜೆಗಳೇ ಒಂಥರ ವಿಚಿತ್ರವಾಗಿ ತಲೆ ಕೆಡ್ಸ್ಕೊಬಿಟ್ರು. ಏನಪ್ಪ ಇದು ಏನು ನಡೀತಿದೆ ಅಂತ ಆ ರೇಂಜಲ್ಲಿ ಅಧ್ವಾನ ಮಾಡಾಕ್ಬಿಟ್ರು. ಒಂಥರ ಹೋಗ್ತಾ ಹೋಗ್ತಾ ಫುಲ್ಲು ಬೋರ್ ಹೊಡೆದ್ಬಿಟ್ರು. ಇಷ್ಟೊಂದು ಪರ್ಸನಲ್ ತಗೊಂಡು ಆ ಒಂದು ಸಾಂಗ್ ಇದೆಲ್ಲ ಗುರು ಆಕಾಶದಲ್ಲಿ, ಆ ಸಾಂಗ್ ಬರ್ದವನಿಗೆ ಇರಿಟೇಟ್ ಮಾಡೋ ಥರ ಆಗೋಯ್ತು. ಆ ಒಂದು ಸಾಂಗ್ನ ಹಿಡ್ಕೊಂಡು ಅಷ್ಟೊಂದು ಗೋಳು ಇಟ್ಕೊಂಡ್ರು ಮಂಜಣ್ಣ ಅಂತಲೂ ಹೇಳ್ಬೋದು. ಒಟ್ಟಲ್ಲಿ ಮಂಜಣ್ಣ ಕ್ಯಾರೆಕ್ಟ್ರನ್ನ ಕರೆಕ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು ಸ್ಟಾರ್ಟಿಂಗ್ 2 ದಿವಸ. ಅದಾದಮೇಲೆ ಗುರು ಯುವರಾಣಿ ಬಂದ ಮೇಲೆ ಫುಲ್ಲು ಉಲ್ಟಾ ಪಲ್ಟಾ ಆಗೋಯ್ತು. ಮತ್ತು ಮಂಜಣ್ಣ ಗೌತಮಿನ ಸೇವ್ ಮಾಡಿಕೊಂಡ್ರು, ಮೋಕ್ಷಿತನು ಸೇವ್ ಮಾಡಿದ್ರು. ಮೋಕ್ಷಿತನ ಸೇವ್ ಮಾಡಾದ್ಮೇಲೆ ಯುವರಾಣಿ ಪಟ್ಟ ಸಿಕ್ಕಿದ ಮೇಲೆ ಯಾಕೋ ಚೇಂಜ್ ಆದರು ಅಂತ ನನಗೆ ಅನ್ನಿಸ್ತಿದೆ. ತುಂಬ ವೈಯಕ್ತಿಕವಾಗಿ ಪರ್ಸ್ನಲ್ಗೆ ಹೋಗ್ಬಿಟ್ರು ಅಂತ ಅನ್ನಿಸ್ತು. ಸಿಕ್ಕಾಪಟ್ಟೆ ಇರಿಟೇಷನ್ ಆಗೋಯ್ತು ಗುರು. ನೋಡಿ 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 ಬೇಜಾರಾಗೋಯ್ತು. ಇವತ್ತು ಸುದೀಪ್ ಅಣ್ಣ ನಿಂತ್ಕೊಂಡು ಪರ್ಸ್ನಲು ಅಂತಾನೆ ಅವ್ರನ್ನ ನೋಡ್ತಿದ್ರೇ ಅರ್ಥ ಆಗ್ತಿದೆ ಎಷ್ಟು ಇರಿಟೇಷನ್ ಆಗಿರುತ್ತೆ ಅವ್ರಿಗೂ ಕೂಡ. ಈ ಒಂದು ಎಪಿಸೋಡ್ಸ್ನ ನೋಡಿ ಸಖತ್ ಬೇಜಾರಾಗೋಯ್ತು ಗುರು. ಒಟ್ಟಿನಲ್ಲಿ ಇವತ್ತಂತೂ ಮಂಜಣ್ಣನಿಗೆ ಮತ್ತು ಮೋಕ್ಷಿತನಿಗೆ ಮತ್ತು ಈ ಗೌತಮಿಗೆ ಫುಲ್ ಚಿತ್ರಾನ್ನ ಮೊಸರನ್ನ ಮಾಡಾಕ್ಬಿಡ್ತಾರೆ ಸುದೀಪ್ ಅಣ್ಣ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಅಷ್ಟು ಇರಿಟೇಷನ್ ಮಾಡಿಟ್ಟಿದ್ದಾರೆ ಎಲ್ಲರಿಗೂ. ಮತ್ತು ಸ್ನೇಹಿತರೆ, ನಿಮಗೆ ಇನ್ನೂ ಏನು ಅನ್ನಿಸ್ತಿದೆ, ಇನ್ನೂ ಎಕ್ಸ್ಪೆಕ್ಟೇಷನ್ ಏನು ಅನ್ನಿಸ್ತಿದೆ, ಯಾವ ರೀತಿ ಕ್ಲಾಸ್ ತೊಗೋಬೇಕು, ಯಾವ ರೀತಿ ಅವ್ರಿಗೆ ಹಾಕೊಂಡು ಹುಗಿಬೇಕು, ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಈ ವಾರ ಮನೆಯಿಂದ ಹೊರಗಡೆ ಯಾರು ಹೋಗಬಹುದು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ಅಪ್ಡೇಟ್ಗಳನ್ನ ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.